ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ಹಲೋ ಗೆಳೆಯರೇ, ನಾನುದರು. ನನಗೆ ಇವಾಗ 26 ವರ್ಷ. 5 ವರ್ಷದ ಹಿಂದೆ ನಡೆದ ಘಟನೆ ಬಗ್ಗೆ ನಾನು ಹೇಳ್ತೀನಿ. ನಾನು ಹಾಸ್ಟೆಲ್ನಲ್ಲಿ ಓದಬೇಕಾದರೆ ಚಿಕ್ಕಮಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಇದೆ. ನನಗೆ ಒಬ್ಬ ಗೆಳೆಯನಿದ್ದ, ಇವಾಗ ವಿದೇಶದಲ್ಲಿದ್ದಾನೆ. ನಾನು ಆಗಾಗ ಅವನ ಮನೆಗೆ ಹೋಗುತ್ತಿದ್ದೆ. ಅವನ ತಾಯಿ ಹೆಸರು ಲತಾ. ಅವಳು ನೋಡೋಕೆ ಸುಂದರವಾಗಿದ್ದು, ಅಚ್ಚ ಬಿಳುಪು ಬಣ್ಣದ ದೇಹಸಿರಿ, ಎತ್ತರಕ್ಕೆ ತಕ್ಕಂತೆ ಮೈಕಟ್ಟು ಹೊಂದಿದ್ದರು. ನಾನು ಹಾಸ್ಟೆಲ್ನಲ್ಲಿ ಕಡಿಮೆ. ಅವರ ಮನೆಯಲ್ಲಿಯೇ ಹೆಚ್ಚಾಗಿರುತ್ತದೆ, ಏಕೆಂದರೆ ಅವರ ಮನೆ ನಮ್ಮ ಹಾಸ್ಟೆಲ್ನ ಹಿಂದಿನ ಏರಿಯಾದಲ್ಲಿ ಇತ್ತು. ಹೆಚ್ಚಾಗಿ ಅವರ ಮನೆಯಲ್ಲಿರುತ್ತಿದ್ದರಿಂದ ನಾನು ಅವಾಗ ಚಹಾ ಕೊಡುವಾಗ, ಆಂಟಿ ಕಸಗುಡಿಸುವಾಗ ಅವರ ಅಂದವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದೆ. ಇನ್ನು ಅಂಕಲ್ ಕಾಫಿ ಎಸ್ಟೇಟ್ನಲ್ಲಿ ಕೆಲಸದಲ್ಲಿ ಇರುತ್ತಿದ್ದರು. ಈ ನಡುವೆ ಎಕ್ಸಾಮ್ ಮುಗಿದ ಬಳಿಕ ನಾನು ಸುಮ್ಮನೆ ಊರಿಗೆ ಹೋದರೆ ಕಷ್ಟ ಅಂತ ಹೇಳಿ ಅಲ್ಲೇ ಫ್ರೆಂಡ್ ರೂಮ್ನಲ್ಲಿ ಇದೆ. ಆದರೆ ನನ್ನ ಗೆಳೆಯ ಅವರ ಚಿಕ್ಕಮ್ಮನ ಮನೆಗೆ ಹೋಗಿದ್ದ. ಒಂದು ದಿನ ನಾನು ನನ್ನ ಟ್ರಿಪ್ ಹೋಗೋಕೆ ಪ್ಲಾನ್ ಮಾಡಿ ನನ್ನ ಗೆಳೆಯನ ಬೈಕ್ ಈ ಸಲುವಾಗಿ ಅವರ ಮನೆಗೆ ಹೋಗಿದ್ದೆ. ಆಗ ಆಂಟಿ, ಏನೋ ಚೆನ್ನಾಗಿದ್ದೀಯಾ, ಬೈಕ್ ಯಾಕೆ ಅಂತ ಕೇಳಿದರು. ನಾನು ಇಲ್ಲೇ ಊರಲ್ಲೇ ಇರ್ತೀನಿ, ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡಿ ಗಾಡಿ ಬೇಕಾಗಿತ್ತು ಅಂತ ಹೇಳಿದೆ. ಅವರು ಹುಷಾರಾಗಿ ಓಡಿಸಿಕೊಂಡು ಅಡ್ಡಾಡುವ ನನ್ನ ಮಗನಿಗೆ ಹೇಳಿದ ಅಂತ ಕೇಳಿದರು. ಅದು ನಾನು ಹೇಳಿದ್ದೀನಿ. ಬೇಕಿದ್ದರೆ ಕೇಳಿದಾಗ ಅವರು ಅವನಿಗೆ ಹೇಳಿದೆ ಅಂದ್ರೆ ಅಂತ ಹೇಳಿ ನನಗೆ ಕೊಟ್ಟರು. ನಾನು ಟೀ ಕುಡಿದು ಅಲ್ಲೇ ಕುಳಿತಿದ್ದಾಗ, ಇವಾಗ ಹೇಗಿದ್ದರೂ ರಜೆ ಇದೆ ಅಲ್ವಾ, ನಾಳೆ ಒಂಚೂರು ಮಾರ್ಕ್ಗೆ ಹೋಗಿ ಬರಬೇಕು. ಈ ವಾರ ಅಂಕಲ್ ಬಿಸಿಯಾಗಿದ್ದಾರೆ, ನನಗೆ ಇದೊಂದು ಸಹಾಯ ಮಾಡು ಅಂತ ಹೇಳಿದರು. ನಾನು ಇದು ಒಳ್ಳೆ ಟೈಮ್ನಲ್ಲಿ ಸಿಕ್ಕಾಕೊಂಡೆ ಅಂತ ಮನಸ್ಸಲ್ಲೇ ಅಂದುಕೊಳ್ಳುವ, ಸರಿ ಆಯ್ತು ಅಂತ ಹೇಳಿದೆ. ಆಮೇಲೆ ನನ್ನ 2 ದಿನ ಮುಂದಕ್ಕೆ ಹಾಕಿದೆ. ಮರುದಿನ ನಾನು ಮನೆಗೆ ಗಾಡಿ ತಗೊಂಡು ಹೋದೆ. ಹೀಗೆ ಅಂಟಿ ಕೂಡಬೇಕಾದರೆ ಅವರ ಎಚ್ಚರ ಇದು ನನ್ನ ಹಿಡಿದುಕೊಂಡು ನನಗೆ ಮೈಯಲ್ಲಿ ವಿದ್ಯುತ್ ಸೇರಿದಂತೆ ಆಯ್ತು. ನಾನು ನಿಧಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಅವರು ಸರಿ ಅಂತ ಹೇಳಿದ್ರು. ಆಮೇಲೆ ನಾನು ಮಾರ್ಕೆಟ್ಗೆ ಗಾಡಿ ತಗೊಂಡು ಹೋಗಬೇಕಾದರೆ ಅಂಕಲ್ ಕಾಂತ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ. ಅವಾಗ ಅವರು ಅವರದು ಯಾರೋ BC ಪಾಟೀಲ್ ಬಂದಿದ್ದಾರೆ ಅಂತ ಬೇಗ ಹೋಗಿದ್ದಾರೆ, ಇವಾಗೆಲ್ಲ ಅವರು ನನ್ನ ಕೈಗೆ ಸಿಗ್ತಾನೇ ಇಲ್ಲ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದೆ. ಕೊನೆಗೆ ನಾವು ಮಾರ್ಕೆಟ್ನಲ್ಲಿ ಇದು ಎಲ್ಲ ಸಂತೆ ತಗೊಂಡು ಬರ್ತಾ ಇರಬೇಕಾದ್ರೆ ಆಂಟಿಲ್ಲೇ ಊಟ ಮಾಡಿಕೊಂಡು ಹೋಗೋಣ ಬಾ ಅಂತ ಹೇಳಿದ್ರು. ನಾನು ಬೇಡ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಂತ ಹೇಳಿದೆ. ಬರೋ ಪರವಾಗಿಲ್ಲ ಅಂತ ನನ್ನನ್ನು ಒತ್ತಾಯ ಮಾಡಿ ಹೋಟೆಲ್ಗೆ ಕರಕೊಂಡು ಊಟಕ್ಕೆ ಹೋದರು. ಅದು 2 ಅಂತಸ್ತಿನ ಹೋಟೆಲ್ ಆಗಿತ್ತು. ನಾವು ಕೆಳಗಡೆ ಕುತ್ಕೊಂಡು ನಮಗೆ ಏನು ಬೇಕು ಅದನ್ನದಿಂದ ಇರಬೇಕಾದರೆ ಅಂಕಲ್ ಮೇಲಿಂದ ಯಾವುದೋ ಹೆಂಗಸಿನ ಜೊತೆ ನಗಾಡುತ್ತಾ ಕೆಳಗೆ ಬಂದರು. ಅವರಿಬ್ಬರು ನೋಡೋಕೆ ಕ್ಲೋಸ್ ಇರೋ ತರ ಕಾಣ್ತಿತ್ತು. ನಾನು ಆಂಟಿ ಅಲ್ಲ, ನೋಡಿ ಅಂಕಲ್ ಅಂತ ಹೇಳಿದಾಗ, ಆಂಟಿ ಅವರಿಬ್ಬರ ವರ್ತನೆ ನೋಡಿ ಸುಮ್ನೆ ಇರು, ನಾನು ಅವಳನ್ನು ನೋಡಿದ್ದೀನಿ ಅಂತ ಹೇಳಿದರು. ಆಮೇಲೆ ಅವರು ಕಾರು ಚಾಲು ಮಾಡಿಕೊಂಡು ಹೋಗಬೇಕಾದರೆ 8 ಕಿಲೋ ಗಾಡಿ ತೆಗೆಯೋ ನನ್ನ ಮುಂದೆನೇ ಸುಳ್ಳು ಹೇಳಿದ್ದಾರೆ. ನಿಮ್ಮ ಅಂಕಲ್, ಅವರನ್ನ ಹಿಂಬಾಲಿಸೋ ಅಂತ ಹೇಳಿದರು. ನಾನು ಬೇಗನೆ ಕೈ ತೊಳ್ಕೊಂಡು ಬಿಲ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಯಾರು ಮಿಸ್ ಆಗಿತ್ತು. ಆದರೆ ಸ್ವಲ್ಪ ದೂರ ಬಂದ ಮೇಲೆ ಅದೇ ಕಾರು ಮೆಡಿಕಲ್ ಶಾಪ್ ಮುಂದೆ ನಿಂತಿತ್ತು. ಅಂಕಲ್ ಏನು ತಗೊಂಡು ಜೇಬಿನೊಳಗೆ ಇಟ್ಟುಕೊಂಡು ಕಾರು ಸ್ಟಾರ್ಟ್ ಮಾಡಿದರು. ನಾವು ಅದನ್ನ ನೋಡ್ತಾ ಇದ್ದೆವು. ಅವಾಗ ಆಂಟಿ ಆ ಕಾರನ್ನು ಫಾಲೋ ಮಾಡುವಂತೆ ಹೇಳಿದಾಗ, ಆ ಕಾರು ಕೆಲ ಹೊತ್ತಿನ ಬಳಿಕ ಆ ಕಾರು ಬೇರೆ ಏರಿಯಾದಲ್ಲಿನ ಒಂದು ಮನೆ ಮುಂದೆ ನಿಂತಿದೆ. ಅಂಕಲ್ ಹೆಂಗಸು ನಗಾಡುತ್ತಾ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡರು. ನಾನು ಗಾಡಿ ನಿಲ್ಲಿಸಿದೆ. ಆಮೇಲೆ ಆಂಟಿ, ನಾನು ಸುಮ್ನೆ ಆ ಮನೆಯನ್ನು ಒಂದು ಸುತ್ತು ಹಾಕಬೇಕಾದರೆ ಒಳಗಿನಿಂದ ತಮಾಷೆ ಮಾಡ್ತಾ ನಗಾಡುತ್ತಿರುವ ಶಬ್ದ ಕೇಳುತ್ತಿತ್ತು. ಆಮೇಲೆ ನಾವಿಬ್ಬರೂ ಸ್ವಲ್ಪ ಹೊತ್ತು ಅಲ್ಲೇ ನಿಂತಾಗ ಚಪ್ಪಾಳೆ ಹೊಡೆದ ಹಾಗೆ ಶಬ್ದ ಬರೋಕೆ ಸ್ಟಾರ್ಟ್ ಆಯ್ತು. ಆಗ ಆಂಟಿ ಒಂದು ಮೇಲೆ ಸಿಟ್ಟಿಗೆದ್ದು ನಡೆಯು, ಮನೆ ಕಡೆ ಹೋಗೋಣ ಹೇಳಿದರು. ನಾನು ಯಾಕೆ ಅಂತ ಕೇಳಿದಾಗ, ಇವಾಗ ತೆಗೆದು ನಾನು ಆಟೋದಲ್ಲಿ ಹೋಗಬೇಕು ಅಂತ ಕೇಳಿದ್ರು. ನಾನು ಸರಿ ಅಂತ ಗಾಡಿ ಚಾಲು ಮಾಡಿದೆ. ಆದರೆ ಆಂಟಿ ಮನೆ ಬರುವರೆಗೂ ಏನೂ ಮಾತಾಡಲಿಲ್ಲ. ಕೂಡಲೇ ಬಾಗಿಲು ತೆಗೆದು ಒಳಗೆ ಹೋಗಿ ಅಂತ ಕೂತಿದ್ರು.
ನಾನು ದಿಕ್ಕು ತೋಚದೆ ಅಲ್ಲೇ ಹೊರಗಡೆ ಸೋಫಾದ ಮೇಲೆ ಕೂತಿದ್ದೆ. ಕೊನೆಗೆ ಧೈರ್ಯ ಮಾಡಿ ಒಳಗೆ ಹೋಗಲಿ ಬಿಡಿ. ಏನು ಮಾಡೋಕೆ ಆಗೋಲ್ಲ ಅಂತ ಹೇಳಿದೆ. ಅವಾಗ ಅವ್ರು, ಇವಾಗ ನೀನು ಸುಮ್ನೆ ಇರ್ತೀಯಾ? ಇಲ್ವಾ ಅವರ ಮೇಲಿನ ಕೋಪಕ್ಕೆ ನಿನಗೆ ಬಾರಿಸಬೇಕು ಅಂತ ಕೇಳಿದ್ರು. ಸರಿ ಹೋಗಲಿ ಬಿಡಿ, ಇವಾಗ ಯಾಕೆ ಅಂತ ಇದ್ದೀರಾ ಅಂತ ಕೇಳಿದೆ. ಆವಾಗ ಅವರು, ನಿಮ್ಮ ಅಂಕಲ್ ಏನು ಮಾಡುತ್ತಿದ್ದಾರೆ ಅಂತ ಇವಾಗ ಗೊತ್ತಾಯ್ತಲ್ಲ. ಅವರು ಬೇರೆ ತರ ಬಿಸಿನೆಸ್ ಮಾಡ್ತಿದೆ ಅಂತ ಹೇಳಿದ್ರು. ನನಗೆ ಅದು ಮೊದಲಿಗೆ ಅರ್ಥ ಆಗಲಿಲ್ಲ. ಆಮೇಲೆ ನಾನು ಒಂದು ಸಲ ಎಲ್ಲ ವಿಚಾರ ಮಾಡಿ ಯೋಚಿಸಿದಾಗ ನನಗೆ ಅರ್ಥ ಆಯಿತು. ಆಗ ನಾನು ಇದಕ್ಕಿಂತ ಬೇರೆ ಒಳ್ಳೆಯ ಸಮಯ ಸಿಗೋದಿಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡೆ. ಆಮೇಲೆ ಚುನಾವಣೆ ಇರ್ತಾರಾ? ಮನೇಲಿ ಇಷ್ಟು ಸುಂದರವಾಗಿರುವ ಹೆಂಡತಿ ಜೊತೆ ಬಿಟ್ಟು ಬೇರೆಯವರ ಜೊತೆಗೆ ಹೀಗೆ ಮಾಡೋದಾ? ನಾನಾಗಿದ್ದರೆ ಬೇರೆ ಅಂತ ಇತ್ತು. ಮನೆ ಬಿಟ್ಟು ಹೊರಗೆ ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿದೆ. ಆಗ ಆಕೆ ಸೀರೆ ತುದಿಯಿಂದ ಮೂಗು ಉಳಿಸಿಕೊಳ್ಳಬೇಕಾದರೆ ನನಗೆ ಮತ್ತೆ ಅವರ ಅಂತ ಕಾಂತ ಇತ್ತು. ಅವಾಗ ನಾನು ಅನ್ನೇ ನೋಡುತ್ತಾ ಇದ್ದೆ. ಆಗ ಆಕೆ ಏನು ನೋಡ್ತಾ ಇದೀಯಾ? ನೀನು ಹೊರಡು. ನೀನು ನೋಡ್ತಾ ಇರೋದು ಸರಿ ಇಲ್ಲ. ನಾನು ನಿನಗಿಂತ ಜಾಸ್ತಿ ದೊಡ್ಡವಳು ಅಂತ ಹೇಳಿದರು. ನನಗೆ ಅದನ್ನು ಕೇಳಿ ಬೇಜಾರಾಯಿತು. ಕೊನೆಗೆ ಏನೋ ಮೊಂಡು ಧೈರ್ಯದಿಂದ ನಾನೇ ನೋಡ್ಬೇಕು ಅಂತ ನೋಡಿದಲ್ಲ. ಎಷ್ಟೇ ಆಗಲಿ ನಾನು ಕೂಡ ಗಂಡಸು ಅಂತ ಹೇಳಿದೆ. ಅವಳು ತುಸು ನಗುತ್ತ ಸುಮ್ಮನಾದಳು. ಆಮೇಲೆ ಅವರು ಟೀ ಮಾಡೋಕೆ ಅಂತ ಅಡುಗೆ ಮನೆಗೆ ಹೋದರು. ನಾನು ಇದೇ ಅವಕಾಶ ಎಂದುಕೊಂಡು ಹಿಂದೆ ಹೋಗಿ ಅವರನ್ನು ತಬ್ಬಿದೆ. ಅವರು ಸಿಟ್ಟಿಗೆದ್ದು, ನೋಡು ಸುಮ್ನೆರು. ಮೊದಲೇ ನನ್ನ ಮೂಡ್ ಸರಿ ಇಲ್ಲ, ಹೀಗೆಲ್ಲ ಮಾಡಿದ್ರೆ ಹೇಗೆ? ನೀನು ಮನೆಗೆ ಹೋಗು ಅಂತ ಮತ್ತೆ ಹೇಳಿದ್ರು. ನಾನು ಅಲ್ಲೇ ನಿಂತು ಒಂದು ಕ್ಷಣ ಬಿಟ್ಟು ತಬ್ಬಿ ಒಂದು ಮುತ್ತು ಕೊಟ್ಟೆ. ಆವಾಗ ಅವರು ನನ್ನ ದೂರದಲ್ಲಿ ಹೋಗು ಅಂತ ಹೇಳಿದರೆ ಗೊತ್ತಾಗೋಲ್ವಾ, ಇಲ್ಲ ಅಂದ್ರೆ ಇಲ್ಲಿ ಬೇರೆನೇ ಆಗುತ್ತೆ ಅಂತ ನನಗೆ ಧಮಕಿ ಹಾಕಿದರು. ನಾನು ಆಗ ಅಂಕಲ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು. ಯಾರು ಕೂಡ ಇಂತಹ ವಿಷಯ ಹೇಳಿಕೊಳ್ಳೋಕೆ ಆಗೋಲ್ಲ. ನನಗೆ ನೀವಂದ್ರೆ ಇಷ್ಟ. ನೀವು ಮನೆಯಲ್ಲಿ ನಗಾಡುತ್ತಾ ಇರಬೇಕು. ನೀವು ಹೀಗೆ ದುಃಖದಿಂದ ಇದ್ದರೆ ಹೇಗೆ? ನಾನು ಏನು ಬೇಕಾದ್ರೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಅವರು ನಾನು ಹೇಳಿದ್ದು ನೋಡಿ ಸ್ವಲ್ಪ ವಿಚಾರ ಮಾಡಿದಂತೆ ಮಾಡಿ ನನ್ನ ಮುಂದೆ ಬಂದು ಆಯ್ತು. ನೋಡಪ್ಪ, ಅದೇನು ಮಾಡ್ತೀಯೋ ಮಾಡು. ಆದರೆ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು. ನಾನು ಇನ್ನೇನು ಶುರು ಮಾಡಬೇಕು ಅಂತ ಅನ್ನುವಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಆಯಿತು. ನಾನು ಕೂಡಲೇ ಹೊರಗೆ ಹೋಗಿ ಹಾಲ್ನಲ್ಲಿ ಕುಳಿತೆ. ಆಂಟಿ ನನ್ನ ಹಿಂದೆ ಬಂದು ಬಾಗಿಲು ತೆಗೆದರು. ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಅಂಕಲ್ ಬಂದಿದ್ರು. ನನಗೆ ಫುಲ್ ಶಾಕ್ ಆಯಿತು. ಆಗ ಅವರು, ಅರುಣ್ ಇನ್ನೇನು ಇಲ್ಲಿ ಅಂತ ಕೇಳಿದ್ರು. ನಾನು ಉತ್ತರ ಹೇಳಬೇಕು ಅನ್ನೋವಾಗಲೇ NTV ಕೇಬಲ್ ಸರಿಯಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಫೋನ ಮಾಡಿದೆ. ಕೇವಲ ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡಿ ಮತ್ತೆ ಜೋಡಿಸಿದ. ಹಾಗಾಗಿ ಸ್ವಲ್ಪ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ಅಂಕಲ್ ಟಿವಿ ಶುರು ಮಾಡಿದಾಗ ಅದು ಚೆನ್ನಾಗಿ ಬರ್ತಾ ಇತ್ತು. ನಾನು ಮನಸ್ಸಲ್ಲೇ ನನ್ನ ನಸೀಬು ಚೆನ್ನಾಗಿ ಇದೆ ಅಂತ ಅಂದುಕೊಂಡೆ. ಅಷ್ಟೊತ್ತಿಗೆ ಆಂಟಿ ಇಬ್ಬರಿಗೂ ಟಿಕೆಟ್ರು. ಹೀಗೆ ಕೂತಿರಬೇಕಾದರೆ ಅವರು ನಾಳೆ ಸ್ವಲ್ಪ ಸೂಪರ್ ಮಾರ್ಕೆಟ್ ಕಡೆ ಹೋಗಬೇಕು. ಅಂಕಲ್ ಬ್ಯುಸಿ ಇದ್ದಾರೆ. ಮಗ ಕೂಡ ಊರಲ್ಲಿಲ್ಲ. ನಾಳೆ ಒಂಚೂರು ಮನೆ ಕಡೆಗೆ ಬಾ ಅಂತ ಹೇಳಿದರು. ನಾನು ಬೇರೆ ಕೆಲಸ ಇದೆ ಅಂತ ಹೇಳಿದಾಗ, ಅಂಕಲ್ ಅದೇನು ಮಹಾನ್ ಕೆಲಸ ಮಾಡ್ತೀಯಾ? ಅದೇ ಊರು ಸುತ್ತೋದು ತಾನೇ, ಹಾಗೆ ಹೋಗುವಾಗವರನ್ನ ಕರ್ಕೊಂಡು ಹೋಗಿ ವಾಪಸ್ಸು ಮನೆಗೆ ಕರ್ಕೊಂಡು ಬಂದು ಬಿಡು ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೋದೆ. ಆದರೆ ಆ ದಿನ ನಾನು ಇಂಥ ಅವಕಾಶ ಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು. ನಾಳೆ ಒಂದು ಸಲ ಹಾಗೆ ಟ್ರೈ ಮಾಡೋಣ ಅಂತ ವಿಚಾರ ಮಾಡ್ತಾ ಹಾಗೆ ಮಲಗಿದೆ. ಮರುದಿನ ಬೆಳಗ್ಗೆ 12ರ ಸುಮಾರಿಗೆ ಮನೆಗೆ ಹೋಗುವಾಗ ಮೆಡಿಕಲ್ ಶಾಪ್ಗೆ ಹೋಗಿ ಎಲ್ಲಿ ತಗೊಂಡು ಹೋದೆ. ಮನೆಗೆ ಹೋದಾಗ ಲತಾ ಬಂದು ಬಾಗಿಲು ತೆಗೆದು ಒಳಗೆ ಹೋದರು. ನಾನು ಅವರನ್ನು ಹಿಡಿದಿದೆ. ತಡೆ, ಯಾಕೋ ಗೊತ್ತಾಗೋಲ್ವಾ ನಿನಗೆ? ಯಾವಾಗ ಏನು ಮಾಡಬೇಕು ಅಂತ ಹೇಳಿದರು. ನನಗೆ ಸಿಎಂ ಆಗಿ ಶಾಕ್ ಆಯಿತು. ಆಗ ಅವರು ಒಳಗಡೆ ಹೋಗಿ ರೆಡಿಯಾಗಿ ಬಂದು ನಡಿ ಮಾರ್ಕೆಟ್ಗೆ ಹೋಗೋಣ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಆಗ ನಾನು ನೀವು ನಿಜವಾಗಿ ಮಾರ್ಕೆಟ್ಗೆ ನನ್ನನ್ನು ಕರೆದ? ನಾನು ಬೇರೆ ಏನು ಅಂದುಕೊಂಡಿದ್ದೆ ಅಂತ ಹೇಳಿದೆ. ಅವಾಗ ಅವರು ಮೊದಲು ಈ ಕೆಲಸ ಮಾಡೋಣ, ಆಮೇಲೆ ಬೇಕಿದ್ರೆ ಅಂತ ಹೇಳಿ ಸುಮ್ಮನಾದರು. ನನಗೆಷ್ಟಕ್ಕೆ ಎಲ್ಲ ಗೊತ್ತಾಯಿತು. ನಾನು ಸರಿ ನಡೀರಿ ಹೋಗೋಣ ಅಂತ ಹೇಳಿ ಅವರನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋಗಬೇಕಾದರೆ ನಿನ್ನೆಯೆಲ್ಲ ಆಗಿದ್ರೆ ಚೆನ್ನಾಗಿತ್ತು.
ಇನ್ಮುಂದೆ ನನಗೆ ನಸೀಬು ಎಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡು ಅವರಿಗೆ ಏನು ಅದನ್ನ ಕೊಡಿಸಿದೆ. ಅವಾಗ ಅವರು ಯಾಕೋ ಹುಷಾರಿಲ್ವಾ ಏನಾಗಿದೆ ಅಂತ ಕೇಳಿದ್ರು. ನಾನು ಏನಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದೆ. ಅವಾಗ ಅವರು ಯಾಕೋ ಸಪ್ಪೆ ಮುಖ ಮಾಡಿಕೊಂಡು ಇದ್ದೀಯಾ? ಒಳಗಡೆ ಬಾ ಏನು ಬೇಕು ಅದು ಸಿಗುತ್ತೆ ಅಂತ ಹೇಳಿದ್ರು. ನನಗೆ ಆ ಮಾತಿನ ದಾಟಿ ಅರ್ಥ ಆಯಿತು. ನಾನು ಒಳಗಡೆ ಹೋದವನೇ ಚೀಲ ಇಟ್ಟು ಬಾಗಿಲು ಲಾಕ್ ಮಾಡಿದೆ. ಆಮೇಲೆ ಅವರನ್ನು ಒಳಗಡೆ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಇಬ್ಬರು ಒಂದಾಗಿ ಬಿಟ್ಟರು. ಅವರು ಆಮೇಲೆ ಲೋ ನಿನ್ನ ಅಂಕಲ್ 5 ತಿಂಗಳಿಂದ ಮಾಡಿದೆ. ಇದನ್ನು ನೀನು ಮಾಡಿದೆ. ಸರಿಯಾಗಿಯೇ ಆತ ಆ ರೀತಿಯ ನೀನು. ಬಲೆ ಕಿಲಾಡಿ ಕಣೋ ನೀನು ಅಂತ ಹೇಳಿದ್ರು. ನಾನು ಹಾಗೇನಿಲ್ಲ, ನೀವು ಮಾರ್ಗದರ್ಶನ ಕೊಟ್ಟಿಲ್ಲ ಅಂದರೆ ಇಲ್ಲ ಸರಿಯಾಗಿ ಆಯ್ತಾ, ನೀವು ಹೇಳಿದ ಹಾಗೆ ನಾನು ಮಾಡಿದ್ದು. ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ. ಅವರು ಬ್ಯಾಂಕ್ ಯಾಕೋ? ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನೀನೇ ಅಲ್ವಾ ನನಗೆ ಈ ಕಷ್ಟದಿಂದ ಹೊರಗೆ ಬರೋಕೆ ಸಹಾಯ ಮಾಡಿದ್ದು ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿದೆ. ಇದಾದ ಬಳಿಕ ನಾವಿಬ್ಬರೂ ಸಮಯ ಸಿಕ್ಕಾಗಲೆಲ್ಲ ಒಂದಾಗುತ್ತಿದ್ದೆವು. ಇವಾಗ ನಾನು ಬೇರೆ ಊರಿನಲ್ಲಿ ಇದು ಊರ ಕಡೆಗೆ ಯಾವಾಗಾದ್ರೂ ಹೋದಾಗ ಆ ಕಡೆ ಹೋಗಿ ಬರುತ್ತೇನೆ. ಫ್ರೆಂಡ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.